ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಇವತ್ತೇನಪ್ಪ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಕಡೆಯಿಂದ ಹೊಸದಾಗಿ FDA ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅದರಲ್ಲಿ ಮಾನ್ಯತೆಗಳು, ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ನೋಡ್ತಾ ಹೋಗೋಣ. ನೋಟಿಫಿಕೇಶನ್ ರಿಲೀಸ್ ಆದ ದಿನಾಂಕ ಯಾವಾಗ ಅಂತ 8/1/2011 ತಾರೀಕು 2020 ನಿಮಗೆ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆನಾ? ನೇಮಕಾತಿ ಪ್ರಕಟಣೆ ಮಾಡಿದ್ದಾರೆ. ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋದು ಯಾವಪ್ಪ ಅಂದರೆ ಈ ವೆಬ್ಸೈಟಲ್ಲಿ ಹಾಕ್ಬೇಕು. ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಈ ನೆಕ್ಸ್ಟ್ ಏನಪ್ಪ ಅಂದರೆ ಹುದ್ದೆಗಳು, ಯಾವ ಹುದ್ದೆಗಳು ಖಾಲಿ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಫಾರ್ಮಸಿ ಲಿಸ್ಟರ್ಗೆ ಸಂಬಳ ಬಂದ್ಬಿಟ್ಟು 25,000 56,000 ರೂಪಾಯಿ ನಿಮಗೆ ಸಂಬಳ ನೀಡುತ್ತಾರೆ. ಟೋಟಲ್ ವೇಕೆನ್ಸಿ ಬಂದು 7 ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಯಾವುದಪ್ಪ ಅಂದರೆ ಪ್ರಥಮ ದರ್ಜೆ ಗುಮಾಸ್ತರ್ ಅಂದರೆ FDAಗೆ ಏನಪ್ಪ ಟೋಟಲ್ ಸಂಬಳ ಬಂದ್ಬಿಟ್ಟು 21,000ರಿಂದ 45,000 ರೂಪಾಯಿ ನಿಮಗೆ ಸಂಬಳ ನೀಡುತ್ತಾರೆ ಅಂತ ಹೇಳಿದೆ. ಟೋಟಲ್ ವೇಕೆನ್ಸಿ ಖಾಲಿ ಬಂದ್ಬಿಟ್ಟು 10 ವೇಕೆನ್ಸಿಗಳು ಇಲ್ಲಿ ಖಾಲಿ ಇದೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಕ್ರಿಯಾ ಸಹಾಯಕರಿಗೆ ಸಂಬಳ ಬಂದ್ಬಿಟ್ಟು 19,000ರಿಂದ 37,000 ಸಂಬಳ ಕೊಡ್ತಾರೆ. ಟೋಟಲ್ ವೇಕೆನ್ಸಿ ಬಂದು 16 ವೇಕೆನ್ಸಿಗಳು ಖಾಲಿ ಇದೆ ಅಂತ ಇಲ್ಲಿ ನೋಟಿಫಿಕೇಶನಲ್ಲಿ ತಿಳಿಸಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ವಿಕ್ರಿಯ ಸಹಾಯಕರಿಗೆ ಸಂಬಳ ಬಂದ್ಬಿಟ್ಟು 19,000ರಿಂದ 37,000 ಅವರಿಗೆ ನಿಮಗೆ ಸಂಬಳ ನೀಡುತ್ತಾರೆ. ಅದಾದಮೇಲೆ ಟೋಟಲ್ ವೇಕೆನ್ಸಿ 1 ವೇಕೆನ್ಸಿ ಖಾಲಿ ಇದೆ ಅಂತಂದು ಇಲ್ಲಿ ನೋಟಿಫಿಕೇಶನ್ ತಿಳಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಮೀಸಲಾತಿ ಸಂಬಂಧಿಸಿದಂತೆ ಮೇಲಿನ ಅಂಕಗಳು ಮತ್ತು ನಮೂದಿಸಿರುವ ಮೀಸಲಾತಿ ವಿವರಣೆಗಳನ್ನು ಕೆಳಕಂಡಂತೆ ಅರ್ಥೈಸಿಕೊಳ್ಳುವಂತೆ ತಿಳಿಸಿಕೊಡಿದ್ದಾರೆ. ಓಕೆನಾ? ಇಲ್ಲಿ ನಾನು ಹೇಳ್ತೀನಿ ಯಾವ ಅಪ್ಲೈ ಮಾಡಬೇಕು ಅಂದರೆ ಪರಿಶಿಷ್ಟ ಜಾತಿ ಪ್ರವರ್ಗ A, B, C ಅಪ್ಲೈ ಮಾಡಬಹುದು. ಪರಿಶಿಷ್ಟ ಪಂಗಡ ಪ್ರವರ್ಗ A, ಪ್ರವರ್ಗ 2A, ಪ್ರವರ್ಗ 2B ಅವರು ಹೀಗೆ ಅಪ್ಲೈ ಮಾಡುವಂತ ಇಲ್ಲಿ ತಿಳಿಸಿಕೊಡಿದೆ. ಅದಾದಮೇಲೆ 371 ಅಂದರೆ ಹೈದರಾಬಾದ್ ಕರ್ನಾಟಕ ಕೂಡ ಇಲ್ಲಿ ಈ ಜಾಬ್ಗೆ ಅಪ್ಲೈ ಮಾಡೋ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ವಿದ್ಯಾರ್ಥಿ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರ್ಬೇಕಂತ ಕೇಳಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಫಾರ್ಮಸಿ ಲಿಸ್ಟ್ ಅವ್ರಿಗೆ ಏನಿರಬೇಕು ಅಂದರೆ ಸರ್ಕಾರದ ಅಧಿಕೃತವಾಗಿ ಸಂಸ್ಥೆಯ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತಿರುಗಡೆ ಆಗಿರ್ಬೇಕು ಅಂತ. ನೀವೇನಾದರೂ ಡಿಪ್ಲೊಮಾ ಫಾರ್ಮಸಿ ಅಂತ ನೀವು ಪಾಸ್ ಆಗಿರ್ಬೇಕು ಅಂತ ಹೇಳಿ ತಿಳಿಸಿಕೊಟ್ಟಿದೆ. ಅದಾದಮೇಲೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಂತ ಕೊಟ್ಟಿದೆ. ಅದಾದಮೇಲೆ ಮೂರನೇದು ಏನಪ್ಪ ಅಂದರೆ ಕನ್ನಡ ಓದಲು ಸಾಮರ್ಥ್ಯ ಮತ್ತು ಜೊತೆಗೆ ಜ್ಞಾನವನ್ನು ಬರೆಯುವಿಕೆ ಮತ್ತು ಕನ್ನಡ ಸ್ವಚ್ಛವಾಗಿ ಮಾತಾಡಲು ಬರಬೇಕಂತ ತಿಳಿಸಿಕೊಟ್ಟಿದೆ. ನೀವು ಹೆಂಗಿದ್ರು ಕನ್ನಡದ ಒಳಗಿರ್ತಿರಲ್ಲ, ನಿಮಗೆ ಬರೆಯಲು ಮತ್ತು ಓದಲು ಕಂಪಲ್ಸರಿ ಬಂದೇ ಬರ್ತಂತ ನಾವು ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಥಮ ದರ್ಜೆ ಗುಮಾಸ್ತನಿಗೆ ಭಾರತ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯನ್ನು ತೆಗೆದಾಗಿರ್ಬೇಕು ಅಂದರೆ ನೀವು ಎನಿ ಡಿಗ್ರಿ ಮಾಡಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆಮೇಲೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಕೊಟ್ಟಿದ್ದಾರೆ. ಅದಾದಮೇಲೆ ಕನ್ನಡ ಮತ್ತು ಓದಲು ಬರೆಯಲು ಮತ್ತು ಮಾತನಾಡಲು ಬರಬೇಕಂತಂದು ಸೆಕೆಂಡ್ ಜಾಬ್ಗೆ ನಿಮಗೆ ಕೊಟ್ಟಿದ್ದಾರೆ. ಓಕೆನಾ? ನೀವು ಡಿಗ್ರಿ ಪಾಸ್ ಆದರೆ ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಷ್ಟು ಬಂದ್ಬಿಟ್ಟು ವಿಕ್ರಿಯ ಸಹಾಯಕರಿಗೆ ಯಾರು ಅಪ್ಲೈ ಮಾಡೋದಪ್ಪ ಅಂದರೆ ದ್ವಿತೀಯ PUC ಅಂದರೆ ಸೆಕೆಂಡ್ PUC ಪಾಸ್ ಆದರೆ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ಥರ್ಡ್ ಒಂದು ಕನ್ನಡ ಓದಲು ಮತ್ತು ಬರೆಯಲು ಬರ್ಬೇಕಂತ ತಿಳಿಸಿಕೊಡೋದಕ್ಕೆ ನೀವು ಸೆಕೆಂಡ್ ಮತ್ತು ಥರ್ಡು ಆರಾಮಾಗಿ PUC ಡಿಗ್ರಿ ಆದರೂ ಆರಾಮಾಗಿ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ನೋಡ್ಬೋದು. ಅದ ಮತ್ತು ವಯಸ್ಸಿನ ವಯೋಮಿತಿ ಎಷ್ಟಪ್ಪ ನೋಡೋದಾದರೆ ಈ ಸಾಮಾನ್ಯ ವರ್ಗದವರಿಗೆ 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬಿದರೆ ನೀವು 38 ವರ್ಷಕ್ಕೆ ಮೀಸಲಾತಿ ಕೊಟ್ಟಿದ್ದ ಸಡಿಲಿಕೆ ಮಾಡಿದ್ದೀರಾ. ಪ್ರವರ್ಗ A ಮತ್ತು ಪ್ರವರ್ಗ B ಮತ್ತು ಪ್ರವರ್ಗ AB ವರ್ಗದವರಿಗೆ 18 ವರ್ಷ ತುಂಬಿರಬೇಕಂತ ಹೇಳಿದ್ದಾರೆ. ಅದಾದಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 18 ವರ್ಷ ತುಂಬಿದರೆ ಈ ಜಾಬಿಗೆ ನೀವು ಆರಾಮಾಗಿ ಅಪ್ಲೈ ಮಾಡುವಂತ ಇಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡಿದೆ. ಅದಾದಮೇಲೆ ವಿಕಲಚೇತರಿಗೆ ಅಂದರೆ ಹ್ಯಾಂಡಿಕ್ಯಾಪ್ಟರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅದಾದಮೇಲೆ ವಿಂಧ್ಯರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅದಾದಮೇಲೆ ಮಾಜಿ ಸೈನಿಕ ಮಿಲಿಟರಿ ಸೇವೆಯಲ್ಲಿ ಸಲ್ಲಿಸಿದವರಿಗೆ ಅವರಿಗೆ ಕೂಡ ಸಪ್ರೇಟ್ ಆಗಿ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅವ್ರಿಗೆ ಸಪ್ರೇಟ್ ಆಗಿ ವಯೋಮಿತಿ ಇರುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತಪ್ಪ ಅಂತ ನೋಡೋದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಏನಪ್ಪ ಅಂದರೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆಮೇಲೆ ಪ್ಲಸ್ ಗೇಟ್ವೇ ಅಂದರೆ ನಿಮಗೆ GST ಇಲ್ಲಿ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಇತರಿಗೆ ಜನರ ಕೆಟ್ಟದವರಿಗೆ ಸುಮಾರು 1,000 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಾದಮೇಲೆ ಗೇಟ್ವೇ ಚಾರ್ಜ್ ಅಂತ ಚಾರ್ಜ್ ಕೂಡ ಇಲ್ಲಿ ತಗೊತಾರೆ. ಅದಾದಮೇಲೆ ಅಪ್ಲಿಕೇಶನ್ ಯಾವಾಗಪ್ಪ ಹಾಕೋದು ಅಂತ ನೋಡೋದಾದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಬಂದು 9/1/2009. ಏನಪ್ಪ ಅಂದರೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆನಾ? ಅರ್ಜಿ ಸಲ್ಲಿಸಲು ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 7/2/2020 ನಿಮಗೆ ಕೊನೆ ದಿನಾಂಕ ಆಗಿರುತ್ತೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇನ್ನು ಯಾರು ಅಪ್ಲೈ ಮಾಡಿಲ್ಲ ಹೋಗಿ ನೀವು ಅಪ್ಲೈ ಮಾಡಿ. ನೀವಿನ್ನೂ ಅಪ್ಲೈ ಮಾಡೋಕ್ಕಿಂತ ಮಾಡಿದಿಲ್ಲ ಅಂದರೆ ನೀವು ಯಾವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಅಪ್ಲೈ ಮಾಡೋಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡೋದಾದರೆ ಸೂಚನೆಗೆ ಏನಪ್ಪ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರುವ ಹುದ್ದೆಗಳು ಸಂಖ್ಯೆ ಮತ್ತು ವರ್ಗೀಕರಿಸುವ ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆ
ಪ್ರಾರಂಭವಾಗುವುದು. ನೇಮಕಾತಿ ಪ್ರಾಧಿಕಾರವು ಬದಲಾವಣೆ ಮಾಡುವ ಮತ್ತು ರದ್ದುಪಡಿಸುವ ಅಧಿಕಾರ ಕಾಯ್ದಿರಿಸಿಕೊಂಡು ಏನಪ್ಪಾ ಅಂದ್ರೆ ನಿಮ್ಮ ನೋಟಿಫಿಕೇಶನ್ ಜಾಸ್ತಿ ಕೂಡ ಆಗ್ಬೋದು ಮತ್ತೆ ಕಮ್ಮಿ ಕೂಡ ಆಗ್ಬೋದು ಅಂತ ಇಲ್ಲಿ ತಿಳಿಸುತ್ತಾರೆ. ಅರ್ಜಿ ಸಲ್ಲಿಸಿ ಎಲ್ಲಿಯಪ್ಪ ಅರ್ಜಿ ಸಲ್ಲಿಸೋದು ಮತ್ತೆ ನಾಳೆ ನಿಮಗೆ ಅರ್ಜಿ ಸಲ್ಲಿಸೋದು ಅಂತ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಅರ್ಜಿ ಸಲ್ಲಿಸುವ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒನ್ ಟೈಮ್ ನೀವು ಅಪ್ಲೈ ಮಾಡೋಕಂತ ನಾನು ತಿಳಿಸಿಕೊಡ್ತೇನೆ. ಓಕೆ, ಇದಿಷ್ಟು ಯಾವ ಥರ ಅಪ್ಲೈ ಮಾಡೋದು, ಎಜುಕೇಷನ್ ಕ್ವಾಲಿಫಿಕೇಶನ್, ಅಪ್ಲಿಕೇಶನ್ ಇದಿಷ್ಟು ಅಮೌಂಟ್ ತಗೊಂತ ತಿಳಿಸಿಕೊಟ್ಟಿದ್ದೇನೆ. ಓಕೆನಾ, ಅದಾದ್ಮೇಲೆ ಯಾವ ಸೈಟ್ ಅಲ್ಲಪ್ಪ ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡೋಕಂತಂದು ಇದನ್ನ ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒನ್ ಟೈಮ್ ಅಪ್ಲೈ ಮಾಡಿ. ಇದಿಷ್ಟು FTA ಮತ್ತು ನೋಟಿಫಿಕೇಶನ್ ಕೊಟ್ಟಿರೋ ಎಲ್ಲ ಡೀಟೇಲ್ಸ್ನ ತಿಳಿಸಿಕೊಟ್ಟಿದ್ದೇನೆ. ಅಭ್ಯರ್ಥಿ ಫೋಟೋ ಅಪ್ಲೋಡ್ ಮಾಡಬೇಕು. ಓಕೆನಾ, ಆಮೇಲೆ ರಿಜಿಸ್ಟರ್ ID, ಆಮೇಲೆ ಪಾಸ್ವರ್ಡ್ ನೀವೆಲ್ಲ ನೆನಪಿಟ್ಕೋಬೇಕು. ಆಮೇಲೆ ಫೋನ್ ನಂಬರ್, ಇಮೇಲ್ ID ನಿಮಗೆ ಸೇಫ್ಟಿಯಾಗಿ ಅಪ್ಲೋಡ್ ಮಾಡೋಕೆ. ಯಾಕಪ್ಪ ಅಂದರೆ ನಿಮಗೆ ಮೇಲ್ ಎಲ್ಲ ಬರೋದು ಅದ್ರ ಮುಖಾಂತರ ನಿಮಗೆ ಬರುತ್ತೆ. ಓಕೆನಾ, ನೇಮಕಾತಿ ಅರ್ಹತೆ ಏನು ಇರಬೇಕಪ್ಪ ಅಂದರೆ ಭಾರತೀಯ ನಾಗರಿಕ ಆಗಿರ್ಬೇಕಂತ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಭ್ಯರ್ಥಿಯು ಮಾನಸಿಕ ಹಾಗೂ ದೈಹಿಕವಾಗಿ ಅನಾರೋಗ್ಯವಾಗಿರ್ಬೇಕಂದ್ರೆ ನೀವು ಹೆಲ್ತಿ ಆಗಿರ್ಬೇಕಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಅಭ್ಯರ್ಥಿಯು ನೇಮಕಾತಿ ಹೊಂದಿರುವ ಹುದ್ದೆಗಳು ನಿವಾರಿಸಬೇಕಂತ ಸಾಮರ್ಥ್ಯನಾಗಿರ್ಬೇಕು ಅಂತ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಅದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೇಮಕಾತಿ ಅರ್ಹತೆಗಳು ಇಲ್ಲಿ ಕೂಡ ಈ PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒನ್ ಟೈಮ್ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಯಾವುದೇ ವ್ಯಕ್ತಿಗಳು ಏನಪ್ಪ ನಿಮ್ಗೆ ಏನಾದ್ರು ಅರ್ಹತೆ ಇರಬೇಕು, ನೀವು ಕನ್ನಡದೊಳಗೆ ಏನೋ ಹುಟ್ಟಿದೆ ಅನ್ಸಿದ್ರೆ ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡಿ. ಯಾವುದೇ ತರ ಅಡೆತಡೆಗಳು ಇರುವುದಿಲ್ಲ. ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಕನ್ನಡ ಭಾಷೆ, ಇಂಗ್ಲಿಷ್ ನಾಲೆಜ್, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ ಮತ್ತು ಭಾರತ ಸಂವಿಧಾನ ಬಗ್ಗೆ ನಿಮಗೆ ಇಲ್ಲಿ ಟೋಟಲ್ 200 ಅಂಕಗಳಿಗೆ ನಿಮಗೆ ಕ್ವಶನ್ ಇಲ್ಲಿ ಕೇಳ್ತಾರೆ. ಓಕೆನಾ, ಇದಿಷ್ಟು ಇದಕ್ಕೆ ಕ್ವಾಲಿಫಿಕೇಶನ್, ಸಿಲೆಬಸ್ ಮತ್ತೆ ಎಲ್ಲ ಕಂಪ್ಲೀಟ್ ಆಗಿ ನೋಡೋದಾಯಿತು. ಹಾಗೆ ನೀವೇನು ಅಪ್ಲೈ ಮಾಡಿದ ಹೋಗಿ ಕೂಡ ಅಪ್ಲೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಅಪ್ಲೈ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡೋದು ತಿಳಿಸಿಕೊಡ್ತೀನಿ. ಓಕೆನಾ, ಇದಿಷ್ಟು FTA ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.